ನಮಸ್ಕಾರ. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಭೀಕರವಾದ ಕಾಲ್ತುಳಿತದಲ್ಲಿ ಮೃತಪಟ್ಟ ಬಾಲಕ ಭೂಮಿಕ್ ಬಲಿಯಾಗಿದ್ದ, ಭೀಕರವಾದ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದ ಮಗನನ್ನ ಕಳೆದುಕೊಂಡು ತಂದೆಯ ಗೋಳಾಟ, ನರಳಾಟ, ಅವರ ಸಂಕಟ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕರುಳು ಚಿವುಕನ್ನೋ ರೀತಿಯಲ್ಲಿದೆ. ಭೂಮಿಕ್ ಸಮಾಧಿಯ ಮುಂದೆ ಬಿದ್ದು ತಂದೆ ಹೊರಳಾಟ ಮಾಡ್ತಾ ಇದ್ರೆ, ನನ್ನ ಮಗನನ್ನ ಕೂತಿಲ್ಲ, ಇಲ್ಲೇ ಮಲಗಿಸಿದ್ದೇನೆ, ಇಂತಹ ಸ್ಥಿತಿ ಯಾವ ತಂದೆಗೂ ಬೇಡ ಅಂಥೇಳಿ ಅಳಲನ್ನು ತೋಡ್ಕೋತಾ ಇದ್ದಾರೆ. ಕುಪ್ಪಗೋಡು ಗ್ರಾಮದ ಭೂಮಿಕ್ ಸಮಾಧಿಯ ಮುಂದೆ ಅವರ ಚೀರಾಟ, ನರಳಾಟ ಯಾವ ತಂದೆಗೂ ಕೂಡ ಬೇಡ. ಹಾಸನದ ಬೇಲೂರು ತಾಲೂಕು ಕುಪ್ಪಗೋಡು ಗ್ರಾಮ. ಭೂಮಿಕ್ ಆ ಬಾಲಕೇನಿದ್ದಾನೆ, ತನ್ನ ನೆಚ್ಚಿನ RCB ತಂಡದ ಆಟಗಾರರು ಬರ್ತಾರೆ, RCB ಕಪ್ ಗೆದ್ದ ಖುಷಿಯಲ್ಲಿ ಬೆಂಗಳೂರಿಗೆ ಬರೋದನ್ನ ನೋಡೋದಕ್ಕೆ ಬಂದಿದ್ದ. ಆಗ ಏನಾಯ್ತು ನೋಡಿ, ದುರಂತ ಆಯ್ತು. ಅವ್ರ ತಂದೆ ಪರಿಸ್ಥಿತಿ ನೋಡಿ. ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದ್ದೀನಿ. ನನ್ನ ಮಗ ಇಲ್ಲೇ ಮಲಗಿದ್ದಾನೆ. ಇದಕ್ಕೆಲ್ಲ ಇದೆಲ್ಲ ನನ್ನ ಮಗಂದೆ. ಇದೇ ಜಾಗದಲ್ಲಿ ಹಾಕಿದ್ದೀನಿ. ನನ್ನ ಮಗಗೋಸ್ಕರ ಮಾಡಿದಂತ ಇದು ಇಲ್ಲೇ ಎಲ್ಲ ಹಾಕಿದ್ದೀನಿ. ಈ ತರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋದು ಬೇಡ. ನನ್ನ ಮಗನಿಲ್ಲೇ ಮಲಗಿಸಿದ್ದೀನಿ. ನನ್ನ ಮಗನ ಜೊತೆ ಮಲಗಿದ್ದೀನಿ. ನನ್ನ ಮಗನ ಜೊತೆ ಮಲಗಿದ್ದೀನಿ. ನನ್ನ ಮಗ ಇಲ್ಲೇ ಮಲಗಿದ್ದಾರೆ. ನೋಡಿ, ಯಾರ್ಯಾರು ಬ್ಯಾಡ್ ಕಾಮೆಂಟ್ ಮಾಡ್ತೀರಾ ಅರ್ಥ ಮಾಡ್ಕೊಳ್ಳಿ. ಅವ್ರ ತಂದೆ ಏನು ಮಾಡಿದ್ದ, ಅವ್ರ ತಂದೆ ಯಾರಿಗೋಸ್ಕರ ಮಾಡಿದ್ದೇನಂತದನ್ನ ಕೇಳ್ಕೊಳ್ಳಿ. ನನ್ನ ತಂದೆ ಇದನ್ನೆಲ್ಲ ಬಿಟ್ಟು ನನ್ನ ಮಗನಿಗೋಸ್ಕರ ಮಾಡಿದ್ದೆ. ಇದನ್ನೆಲ್ಲ ಬಿಟ್ಟು ನನ್ನ ಪರಿಸ್ಥಿತಿ ಹಿಂಗೆ ತಂದೆ ಇದ್ದಾರೆ. ಇದೆಲ್ಲ ಯಾರು, ಇದೆಲ್ಲ ಯಾರಿಗೆ ಕೊಡ್ಲಿ? ಇದೆಲ್ಲ ಯಾರಿಗೋಸ್ಕರ ಮಾಡಲಿ? ಇದೆಲ್ಲ ಯಾರಿಗೂ ನಾವು ನಮ್ಮ ತಂದೆ ತಾಯಿ ಸಾಯಿಲ್ ಅಂತ ಆಸೆ ಪಡ್ತೀವಿ. ಜನಕ್ಕೆ ಅನ್ನ ಕಾರ್ಯಕ್ರಮ 20 ವರ್ಷದಿಂದ ಆಯ್ತು ನಡೀತಿರೋದು. 22-23 ವರ್ಷ ಆಯಿತು. ಇದನ್ನೆಲ್ಲ ನಾನೇ ಕಿತ್ತೆಸ್ತಿದ್ದು. ನನ್ನ ಮಗ ಸತ್ತಿಲ್ಲ. ನನ್ನ ಮಗ ಸತ್ತಿಲ್ಲ. ನನ್ನ ಮಗನಿಲ್ಲಿ ಮಲಗಿಸಿದ್ದೀನಿ. ಬಹಳ ನೋವಿನ ಸಂಗತಿ. ಹಿಂಗಾಗಬಾರ್ದಾಗಿತ್ತು. ದುರಂತ ಆಗೋಗಿದೆ. ಎಲ್ಲರೂ ಕೂಡ ನರಳ್ತಾ ಇದ್ದಾರೆ. ಅವರ ತಂದೆ ಪರಿಸ್ಥಿತಿ ಅಂತೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಭೂಮಿಕ್ ಏನಿದ್ದಾನೆ, ಮೃತಪಟ್ಟ ಭೂಮಿಕ್ ಅವರ ಮನೆಯವರು ಈಗ ಅಭಿಷೇಕ್ ಅಂತೇಳಿ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಅಭಿಷೇಕ್ ಅವರೇ, ಕ್ಷಮಿಸಿ, ನಿಮ್ಮ ಬಳಿ ಇಂಥ ಸಮಯದಲ್ಲಿ ನಾನು ಮಾತಾಡ್ತಿದ್ದೀನಿ. ಬಹಳ ನೋವಾಗುತ್ತೆ ಅಭಿಷೇಕ್ ಅವರೇ, ಬಹಳ ನೋವಾಗುತ್ತೆ ಅಭಿಷೇಕ್ ಅವರೇ. ಹೇಗಿದ್ದಾರೆ ಈಗ? ಸರ್, ತಂದೆ ಅವರು ಏನು ಊಟನೂ ಮಾಡಿಲ್ಲ. ಅವ್ರನ್ನ ಸಮಾಧಾನ ಮಾಡೋದೇ ಆಗೋಗುತ್ತೆ. ಸಮಾಧಿ ಹತ್ರ ಹೋಗ್ತಾರೆ, ಅಲ್ಲಿ ಕುತ್ಕೊಂಡು ಹೇಳ್ತಾರೆ, ಅಲ್ಲಿಂದ ಕರ್ಕೊಂಡ್ ಬರೋದು ಮತ್ತೂ ಅದನ್ನು ನಮ್ಗೂನು ತುಂಬಾ ದೊಡ್ಡ ಟಾಸ್ಕ್ ಆಗಿದೆ. ಇಷ್ಟು ತನಕ ಅಳ್ತಾ ಇದ್ರು, ಇವಾಗ ಮಲ್ಕೊಂಡಿದ್ದಾರೆ. ಇನ್ನೊಂದ್ ಕಡೆ ಅವ್ರ ತಾಯಿ. ಹೌದು, ಬಾಳಿ ಬದುಕಬೇಕಾಗಿದ್ದ ಮಗ, ಎದೆ ಎತ್ತರಕ್ಕೆ ಬೆಳೆದಿದ್ದ ಮಗ ಇವತ್ತು ಹಿಂಗಾದ್ರೆ ಯಾವ ತಂದೆ ತಾನೇ ಸಹಿಸ್ಕೊಳ್ತಾರೆ ಅಭಿರಾಜ್ ಅವರೇ, ಅಲ್ವಾ? ಸರ್, ಅಭಿಲಾಷ್ ಸರ್, ಅಂದ್ರೆ ಇವಾಗ ಯಾರೂನು ಏನು ಹುಚ್ಚು ಅಭಿಮಾನ ಅಥವಾ ಏನೋ ಇದ್ ಮಾಡ್ಕೊಂಡು ಯಾರು ಹೋಗಿ ಸಾಯೋದಿಕ್ಕೆ ಅಂತ ಯಾರು ಹೋಗೋದಿಲ್ಲ. ಕೆಲವೊಂದ್ರಲ್ಲಿ ನೋಡಿದೆ ಹುಚ್ಚು ಅಭಿಮಾನ ಸರ್, ಅಲ್ಲಿಗೆ ಹೋಗಿ ಸಾಯೋ ತರ ಯಾರು ಅಭಿಮಾನ ಇರಲ್ಲ ಅಂತಿಲ್ಲ. ಅಟ್ಲೀಸ್ಟ್ ಒಂದ್ ಸೇಫ್ಟಿ ಪ್ರಿಕಾಷನ್ಸ್ ಆದ್ರೂ ಇದ್ ಮಾಡ್ಕೊಂಬೋದಿತ್ತಲ್ವಾ. ಮೊನ್ನೆ ಯಾರನ್ನು ಗಿರೀಶ್ ಅಂತ ಸಸ್ಪೆಂಡ್ ಮಾಡಿದಾರಲ್ವಾ, ಪೊಲೀಸ್ ಅಧಿಕಾರಿನ. ಹಾಸ್ಪಿಟಲ್ ಇದ್ದಾಗ ಕೊಡಿ, ನಾವು ಅವತ್ತೇ ತಗೊಂಡೋಗ್ತಿದೀವಿ, ನೆಕ್ಸ್ಟ್ ದಿನ ತಗೊಂಡೋಗೋದಿಕ್ ಆಗಲ್ಲ ಅಂತ ಅಷ್ಟು ಅಂಗಾಚಿ ಬೇಡ್ಕೊಂಡ್ರು ಯಾರು ರೆಸ್ಪಾನ್ಸ್ ಮಾಡಿಲ್ಲ. ಆಮೇಲೆ R. ಅಶೋಕ್ ಅವ್ರು ಬಂದ್ಮೇಲೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿದ್ದಕ್ಕೆ
ಆ ಅಧಿಕಾರಿ, ಪೊಲೀಸ್ ಅಧಿಕಾರಿ ಅವ್ರು ಏನ್ ಸಸ್ಪೆಂಡ್ ಮಾಡಿದ್ದಾರೆ, ಅವ್ರನ್ನ ಕೇಳಿದ್ರು ಏನಾದ್ರು ಇನ್ನ ಮೇಲಧಿಕಾರಿಗಳ ಹತ್ರ ಮಾತಾಡ್ಬೇಕಾ ಅಂತ. ಇಲ್ಲ ಸರ್ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಪೋಸ್ಟ್ ಮಾರ್ಟಮ್ ಅವ್ರ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ರ ಹತ್ರ ಮಾಡಿಸ್ಕೊಡ್ತಾರೆ. ತುಂಬಾ ಪೊಲೈಟ್ ಆಗಿ ಮಾತಾಡ್ತಿದ್ದಾರೆ. ಅದೆಲ್ಲ ಇದ್ ಮಾಡ್ಕೊಂಡು ನಾನು ನೋವಿಂದ ಏನೇ ಕಿರ್ಚಾಟ ಏನೇ ನಾವು ನಡ್ಕೊಂಡು ಅವರು ತುಂಬಾ ಮಾಡಿದ್ದಾರೆ, ಮಾಡಿದ್ದಾರೆ. ಇದು ಹೇಗೆ ಸರಿ ಸರ್? ನಮಗೆ ನ್ಯಾಯ ಬೇಕು ಅಂತ ಇದೀವಿ, ಬಟ್ ಅದಕ್ಕೋಸ್ಕರ ಏನೋ ಯಾವ್ದೋ ಒಂದು ಯಾರನ್ನೋ 2-3 ಜನನ ಸಸ್ಪೆಂಡ್ ಮಾಡೋದಲ್ಲ. ಅದಕ್ಕೆ ಏನ್ ರೂಟ್ ಕಾಸ್ ಏನಿದೆ ಅದನ್ನ ಫೈಂಡ್ ಔಟ್ ಮಾಡ್ಬೇಕು, ನ್ಯಾಯ ಬೇಕು. ನಾವ್ ಇವಾಗ್ಲೂ ಕೇಳ್ಕೊಂತಿರೋದು ಅಷ್ಟೇನೆ, ನಮ್ಗೆ ಯಾವುದೇ ರೀತಿಯ ಹಣಕಾಸು ದುಡ್ಡಿನ ಸರ್ಕಾರದಿಂದ ಬರೋ ಹಣಕಾಸಿಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ನಮ್ಗದು ಬೇಕಾಗೂ ಇಲ್ಲ ಕೂಡ. ನಾವು ಕೇಳ್ತಾ ಇರೋದಿಷ್ಟೇ, ನ್ಯಾಯ. ಸರಿ ಸರ್, ಯಾರೇ ಮಾಡಿರ್ಲಿ, ಇವಾಗ ನಾನೊಂದು ಇದಕ್ಕೆ ಕಂಪೇರ್ ಮಾಡಿಕೊಂಡು ಇದ್ ಮಾಡ್ತಿಲ್ಲ. ಇವರು ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಸರ್ ಅದಕ್ಕಿಂತ ಈ ಅಷ್ಟೊಂದು ಅದಕ್ಕಿಂತ ಜನ ಸೇರಿದ್ರ ಸರ್ ಇಲ್ಲಿ. ಅದಕ್ಕೆ ಕಂಪೇರ್ ಮಾಡಿದ್ರೆ ಒಂದು ಕಾಲ್ ಭಾಗ ಅಷ್ಟು ಇಲ್ಲ ಸರ್. ಅದು ವಿತಿನ್ ಸಮ್ ಇದ್ರಲ್ಲೇನೆ ಅವರು ಇದ್ ಮಾಡ್ಕೊಂಡು ಈ ತರ ಅವರು ತೀರೋಗಿದ್ದಾರೆ ಅಂತ ಹೇಳಿದಾಗ ಅಷ್ಟೊಂದು ಸಡನ್ ಆಗಿ ಕಂಪೇರ್ ಮಾಡಿದ್ರೆ ಕಂಠೀರವ ಸ್ಟೇಡಿಯಂ ತುಂಬಾ ಚಿಕ್ಕದು ಚಿನ್ನಸ್ವಾಮಿಗೆ ಕಂಪೇರ್ ಮಾಡಿದ್ರೆ ಸರ್. ಅಷ್ಟೊಂದ್ ಜನ ಅವಾಗ ಅದೆಲ್ಲ ಮಾಡ್ಕೊಂಡು ಅಲ್ಲಿ ಸಕ್ಸಸ್ ಆದ್ರು. ಇಲ್ಲಿ ಯಾಕೆ ಸರ್ ಇದ್ ಮಾಡ್ಕೊಂಡ್ರು, ಫೇಲ್ಯೂರ್ ಆದ್ರು? ಅಟ್ಲೀಸ್ಟ್ ಒಂದು ಪ್ರೋಟೋಕಾಲ್ ಆದ್ರೂ ಇದ್ ಮಾಡ್ಬೇಕಾಗಿತ್ತಲ್ವಾ? ಪೊಲೀಸವ್ರಿಗೂ ಬ್ಲೇಮ್ ಮಾಡಕ್ಕಾಗತ್ತೆ. ಯಾಕಂದ್ರೆ ಅದು ಹಿಂದಿನ ರಾತ್ರಿ ಸೆಲೆಬ್ರೇಷನ್ ಮಾಡ್ಕೊಂತ ಇದ್ರು, 3 ಗಂಟೆ 4 ಗಂಟೆ ತನಕ ಸೆಲೆಬ್ರೇಷನ್ ಮಾಡಿದ್ದಾರೆ. ಅದಕ್ಕೆಲ್ಲ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇ ಅಟ್ಲೀಸ್ಟ್ ಎಕ್ಸ್ಟ್ರಾ ಸಿಬ್ಬಂದಿ ಯಾರು ಅಷ್ಟು ಇಲ್ವಾ ಸರ್? ಅಷ್ಟೊಂದ್ ಜನ ನಮ್ಗೆ ಓಡಾಡುವಾಗ ಪೊಲೀಸ್ಗಳೆಲ್ಲ, ಇವಾಗ ಯಾವ್ದೇ ರಾಜಕಾರಣಿಗಳ ಫಂಕ್ಷನ್ ಅಷ್ಟೊಂದ್ ಜನ ಪೊಲೀಸ್ ಸಿಬ್ಬಂದಿಗಳನ್ನ ನೋಡ್ತೀವಿ, ಸರ್ ನೋಡಿಲ್ಲ ಸರ್. ಇಲ್ಲಿ ಇವ್ರದ್ದು ನಾವು ಅವ್ರ ಶವ ತಗೊಂಡ್ಬಂದಾಗ ಮನೆಯಲ್ಲಿ ಊರಿನಲ್ಲಿ ಬರೋಬ್ಬರಿ 300 ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ. ಇಲ್ಲಿಗದು ಅವಶ್ಯಕತೆ ಇರ್ಲಿಲ್ಲ. ತುಂಬಾ 300 ಜನ ಪೊಲೀಸ್ ಇಲ್ಲಿ ಹಾಕೋದಕ್ಕಿಂತ ಅಲ್ಲೇ ಇದ್ ಮಾಡ್ಬೋದಿತ್ತು ಅಲ್ವಾ ಸರ್? ಯಾರಿಗೆ ಹೇಳೋದು ಇವ್ರೆ, ಮಗನನ್ನು ಕಳ್ಕೊಂಡಿದೀವಿ, ಆ ನೆರಳಾಟ, ಆ ನೋವು ಅದು ಹೇಳಿಕ್ಕೆ ಸಾಧ್ಯ ಇಲ್ಲ ಬಿಡಿ. ಕ್ಷಮಿಸಿ, ನಿಮ್ಮ ಬಳಿಯಲ್ಲಿ ನಾವು ಇಂಥ ಸಮಯದಲ್ಲಿ ಮಾತಾಡಿದ್ವಿ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡೋದಕ್ಕೆ. ಪಾಪ ಅವ್ರದ್ದೆಲ್ಲ ಪರಿಸ್ಥಿತಿ ಒಬ್ಬೊಬ್ಬರದು. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಭೀಕರವಾದ ಕಾಲ್ತುಳಿತದಲ್ಲಿ ಮೃತಪಟ್ಟ ಬಾಲಕ ಭೂಮಿಕ್ ಬಲಿಯಾಗಿದ್ದ, ಭೀಕರವಾದ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದ ಮಗನನ್ನ ಕಳೆದುಕೊಂಡು ತಂದೆಯ ಗೋಳಾಟ, ನರಳಾಟ, ಅವರ ಸಂಕಟ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕರುಳು ಚಿವುಕ್ ಅನ್ನೋ ರೀತಿಯಲ್ಲಿದೆ. ಭೂಮಿಕ್ ಸಮಾಧಿಯ ಮುಂದೆ ಬಿದ್ದು ತಂದೆ ಹೊರಳಾಟ ಮಾಡ್ತಾ ಇದ್ರೆ, ನನ್ನ ಮಗನನ್ನ ಕೂತಿಲ್ಲ, ಇಲ್ಲೇ ಮಲಗಿಸಿದ್ದೇನೆ, ಇಂತಹ ಸ್ಥಿತಿ ಯಾವ ತಂದೆಗೂ ಬೇಡ ಅಂಥೇಳಿ ಅಳಲನ್ನ ತೋಡ್ಕೋತಾ ಇದ್ದಾರೆ. ಕುಪ್ಪಗೋಡು ಗ್ರಾಮದ ಭೂಮಿಕ್ ಸಮಾಧಿಯ ಮುಂದೆ ಅವರ ಚೀರಾಟ, ನರಳಾಟ ಯಾವ ತಂದೆಗೂ ಕೂಡ ಬೇಡ. ಹಾಸನದ ಬೇಲೂರು ತಾಲೂಕು ಕುಪ್ಪಗೋಡು ಗ್ರಾಮ. ಭೂಮಿಕ್ ಆ ಬಾಲಕೇನಿದ್ದಾನೆ, ತನ್ನ ನೆಚ್ಚಿನ RCB ತಂಡದ ಆಟಗಾರರು ಬರ್ತಾರೆ, RCB ಕಪ್ ಗೆದ್ದ ಖುಷಿಯಲ್ಲಿ ಬೆಂಗಳೂರಿಗೆ ಬರೋದನ್ನ ನೋಡೋದಕ್ಕೆ ಬಂದಿದ್ದ. ಆಗ ಏನಾಯ್ತು ನೋಡಿ, ದುರಂತ ಆಯ್ತು. ಅವ್ರ ತಂದೆ ಪರಿಸ್ಥಿತಿ ನೋಡಿ.